ಸರ್ ಹೇಳಿ ಸರ್, ಬೆಳೆ ವೀಕ್ಷಣೆ ಮಾಡಿದ್ರೆ ಎಲ್ಲ ಕೂಡ ಒಣಗಿದೆ, ಏನು ಹೇಳ್ತೀರಿ ಸರ್? ಈ ವರ್ಷ ಮಾರ್ಚ್ ತಿಂಗಳಲ್ಲೇ ನಮ್ಮ ಮೀಟಿಯಾಲಜಿಕಲ್ ಡಿಪಾರ್ಟ್ಮೆಂಟ್ ಕಡೆಯಿಂದ ಬಂದಂಥ ವರದಿ ಏನು ಅಂತ ಹೇಳಿದ್ರೆ ಈ ವರ್ಷ ಮಳೆ ಸ್ವಲ್ಪ ಅಭಾವ ಇರ್ತದೆ ಅನ್ನುವಂಥದ್ದು ಮೊದಲೇ ಮುನ್ಸೂಚನೆಯನ್ನು ಕೊಟ್ಟಿದ್ದಂಥದ್ದು. ಆದರೆ ಇಲ್ಲಿ ರಾಜ್ಯ ಸರ್ಕಾರ ಅವರ ನಾಯಕತ್ವ ಬದಲಾವಣೆ, ಅವರವ್ರ ಕುರ್ಚಿ ಭದ್ರತೆ ಇದರೆಲ್ಲರಲ್ಲೂ ತಲ್ಲೀನರಾದಮೇಲೆ ಇವತ್ತು ಕೂಡ 1.5 ತಿಂಗಳಾಗ್ತಾ ಬಂತು ಹೊಸ ಮುಖ್ಯಮಂತ್ರಿಗಳಾಗಿ. ಅವರ ಖಾತೆಗಳನ್ನು ಸರಿಯಾಗಿ ಹಂಚಿಕೆ ಮಾಡ್ದೇ, ಯಾರ್ಯಾರು ಜವಾಬ್ದಾರಿ ತಗೊಳ್ಬೇಕು ಅನ್ನುವಂಥದ್ದನ್ನ ನೋಡ್ಕೊಳ್ದೇ, ಇನ್ನು ಕೃಷಿ ಸಚಿವರು, ತೋಟಗಾರಿಕಾ ಇಲಾಖೆ, ಯಾವ ಜಿಲ್ಲೆಗಳಿಗೆ ಯಾರು ಉಸ್ತುವಾರಿ, ಅವರು ಯಾರೂ ಕೂಡ ರೈತರ ವಿಚಾರವಾಗಿ ಗಮನ ಕೊಡ್ದೇ, ವಿಶೇಷವಾಗಿ ರೈತರ ಹೆಸರಿನಲ್ಲಿ ಇವತ್ತು ಅಧಿಕಾರ ಹಿಡಿದಿರುವಂಥ ಮುಖ್ಯಮಂತ್ರಿಗಳು ಇವರೆಲ್ಲರೂ ಸೇರಿ ಈ ವರ್ಷ ಮಳೆ ಅಭಾವ ಇರ್ತದೆ ಅಂತ ಗೊತ್ತಿದ್ರೂ ಕೂಡ ತಮಿಳ್ನಾಡಿಗೆ ಬಿಡುವಂಥ ನೀರನ್ನ ಯಾವತ್ತೂ ಕೊರತೆ ಮಾಡ್ದೇ, ಅದಕ್ಕೆ ಕಾಲಕ್ಕೆ ಏನು ಬೇಕೋ ಅದಕ್ಕೆ ತಮಿಳ್ನಾಡಿಗೆ ನೀರು ಬಿಡ್ತಾ ಇದ್ದಾರೆ ಹೊರತು ಇಲ್ಲಿ ಬರ ಘೋಷಣೆ ಮಾಡಬೇಕು. ನೀರು ಇಲ್ಲ ಅಂತ ಹೇಳಿದ್ರೆ ಬರ ಘೋಷಣೆ ಮಾಡಬೇಕಿತ್ತು. ಮೊದಲು ಘೋಷಣೆ ಮಾಡಿ SDRF NDRF ಕಡೆಯಿಂದ ಅವರಿಗೆ ಪರಿಹಾರ ಘೋಷಣೆಯನ್ನು ಮಾಡಬೇಕಿತ್ತು. ಅದು ಮಾಡ್ದೇ ಇವತ್ತು 15 ದಿವಸಗಳ ಹಿಂದೆ ಅಚಾನಕ್ಕಾಗಿ ಮುಖ್ಯಮಂತ್ರಿಗಳು ಬಂದು ಒಂದು ಪ್ರೆಸ್ ಮೀಟ್ ಮಾಡಿ ಈ ಸತಿ ಯಾರೂ ಬೆಳೆ ಹಾಕಬೇಡಿ ಅಂತ ಹೇಳ್ಬಿಟ್ಟು ಹೊರಟ್ರೆ ಹೊರತು ಸ್ಟ್ಯಾಂಡಿಂಗ್ ಕ್ರಾಪ್ಗೆ ಇವಾಗ ಆಲ್ರೆಡಿ ಇರುವಂಥ ಬೆಳೆಗೆ ಅವರು ನೀರು ಕೊಡ್ತಾರಾ ಇಲ್ವಾ ಅನ್ನೋವಂಥದ್ದನ್ನ ಯಾವುದೇ ರೀತಿಯಲ್ಲಿ ಒಂದು ಕ್ಲಾರಿಫಿಕೇಷನು ಉತ್ತರ ಕೊಡ್ದೇ ಎಲ್ಲ ರೈತರು ಒಂದು ರೀತಿಯಲ್ಲಿ ಅವರ ಜೀವನ ಅತಂತ್ರ ಆಗೋ ರೀತಿಯಲ್ಲಿ ಮಾಡಿದ್ದಾರೆ. ಇವತ್ತು 10 ದಿವಸಗಳಿಂದ, ಒಂದು ವಾರದಿಂದ ವಿರೋಧ ಪಕ್ಷದ ನಾಯಕರಾದಂಥ ಸನ್ಮಾನ್ಯ ಆರ್ ಅಶೋಕ್ರವರು ಮತ್ತು ಛಲವಾದಿ ನಾರಾಯಣ ಸ್ವಾಮಿರವರು ಬಂದು KRSನಲ್ಲಿ ವೀಕ್ಷಣೆ ಮಾಡಿ ನೋಡಿ, ಇದು ಇನ್ನೂ 80 ಅಡಿ ಇದೆ, ಇವಾಗಲೇ ನೀರು ಬಿಡಿ ಅಂತಲೂ ಕೂಡ ಆಗ್ರಹ ಮಾಡಿದರು. ಅಟ್ಲೀಸ್ಟ್ 1 ಕಟ್ ನೀರು ಕೊಡಿ, ನಿಂತಿರೋ ಬೆಳೆಗೆ 1 ಕಟ್ ನೀರು ಕೊಡಿ ಅಂತೇಳಿ. ಅದನ್ನು ಕೂಡ ಈ ಸರ್ಕಾರ ಗಮನಕ್ಕೆ ಹಾಕ್ಕೊಳ್ಳಿಲ್ಲ. ವಿಶೇಷ ಅಧಿವೇಶನ ಕರೆದು ಚರ್ಚೆ ಮಾಡ್ಬೋದಿತ್ತು, ಸರ್ವ ಪಕ್ಷದ ಸಭೆ ಕರಿಬೋದಿತ್ತು, ರೈತರ ನಾಯಕರನ್ನು ಕರ್ಕೊಂಡು ಅವರ ಅಭಿಪ್ರಾಯ ಪಡಿಬೋದಿತ್ತು. ಯಾವುದನ್ನೂ ಕೂಡ ಮಾಡ್ದೇ ಕೇವಲ ಖಾತೆಗಳಿಗೆ ಲಾಬಿ, ಪ್ರತಿಯೊಬ್ಬ ಶಾಸಕನೂ ಇವತ್ತು ಮಂತ್ರಿಗಳಾಗುವಂಥ ಕನಸು ಕಂಡುಕೊಂಡು ಅವ್ರ ಕ್ಷೇತ್ರ ಬಿಟ್ಟು ಬೆಂಗಳೂರಿನಲ್ಲಿ ಲಾಬಿ ಮಾಡ್ಕೊಂಡಿರುವಂಥದ್ದನ್ನ ನಾವಿವತ್ತು ನೋಡ್ತಾ ಇದ್ದೀವಿ. ಇವತ್ತು ಅದಾದಮೇಲೆ ನಿನ್ನೆ ವಿರೋಧ ಪಕ್ಷದ ನಾಯಕರಾದಂಥ ಆರ್ ಅಶೋಕ್ರವರು ಕೂಡ ಚಿಕ್ಕಮಗಳೂರಿಗೆ ಬಂದು ವೀಕ್ಷಣೆ ಮಾಡಿದ್ದಾರೆ. ನಮ್ಮ ರಾಜ್ಯ ರೈತ ಮೋರ್ಚಾದ ಪ್ರಧಾನ ಕಾರ್ಯದರ್ಶಿಗಳಾದಂಥ ಡಾಕ್ಟರ್ ನವೀನ್ ರವರು ಇವತ್ತು ಬಂದು ನೋಡಿದ್ದೀವಿ. ನಾವು ಇವತ್ತು ನೋಡ್ತಾ ಇರೋದು ಅಂತೇಳಿದ್ರೆ ಸಾಲಾಗಿ ಎಲ್ಲ ಬೆಳೆ, ಕಬ್ಬು, ಭತ್ತ, ತೆಂಗು ಕೂಡ ಇವತ್ತು ಪೂರ್ತಿ ಬರ ಪೀಡಿತರಾಗಿ ಸಂಪೂರ್ಣ ಒಣಗಿರುವಂಥದ್ದನ್ನ ನಾವು ನೋಡ್ತಾ ಇದ್ದೀವಿ. ಇವತ್ತು 15 ದಿವಸಗಳ ಹಿಂದೆ 80-82 ಅಡಿ ಇದ್ದಂಥ ಸಮಯದಲ್ಲಿ 1 ಕಟ್ಟು ನೀರು ಕೊಟ್ಟಿತ್ತು ಅಂತೇಳಿದ್ರೆ ಇವೆಲ್ಲವೂ ಉಳಿಸೋದಕ್ಕೆ ಸಾಧ್ಯ ಇತ್ತು, ಸರ್ಕಾರದ ಕೈನಲ್ಲಿತ್ತು. ಆದರೆ ಅದನ್ನು ಮಾಡ್ದೇ ಒಂದು ಚೂರು ಮಾನವೀಯತೆ ಇಲ್ಲದೇ ಇರುವಂಥ ಒಂದು ಮನಸ್ಥಿತಿಯನ್ನು ಈ ಸರ್ಕಾರ ವ್ಯಕ್ತಪಡಿಸಿದೆ. ನಾವು ಇದಾದ ಮೇಲೆ ಕೃಷಿ ಇಲಾಖೆಗೆ ಮತ್ತು ತೋಟಗಾರಿಕೆ ಇಲಾಖೆಗೆ ಹೋಗಿ ಅವ್ರಿಗೂ ಕೂಡ ವರದಿ ತೊಗೊಂಡು ಇಮಿಡಿಯೇಟಾಗಿ ಆಗ್ರಹ ಮಾಡ್ತಾಯಿದ್ದೀವಿ. ಉಳಿದಿರೋ ಬೆಳೆಗೆ ಎಷ್ಟಾದರೂ ಸರಿ, ಅದರಲ್ಲಿ ಇವತ್ತು ತೋರಿಸ್ತಾ ಇದ್ರು ಅಲ್ಲಿ ಒಂದು ಕಡೆ 28 ಟನ್ನು ಕಬ್ಬು ಬರುವಂಥ ಕಡೆ 10-11 ಟನ್ ಕಬ್ಬು ಮಾತ್ರ ಬಂದಿದೆ ಅಂಥೇಳಿ. ಅಷ್ಟಾದರೂ ಉಳ್ಕೊಳ್ಳೋದಕ್ಕೆ 1 ಕಟ್ ನೀರನ್ನು ಇಮಿಡಿಯೇಟಾಗಿ ಕೊಡಬೇಕು. ಎರಡನೇದು ಬರ ಘೋಷಣೆ ಮಾಡಬೇಕು. ಬರ ಘೋಷಣೆ ಮಾಡಿ ಇಮಿಡಿಯೇಟಾಗಿ SDRF NDRF ಕಡೆಯಿಂದ ಇವರಿಗೆ ಪರಿಹಾರವನ್ನು ಕೊಡುವಂಥ ಕೆಲಸವನ್ನು ರಾಜ್ಯ ಸರ್ಕಾರ ಮಾಡಬೇಕು ಅಂತೇಳಿ ನಾವೆಲ್ಲರೂ ಕೂಡ ತೀವ್ರವಾಗಿ ಆಗ್ರಹ ಮಾಡ್ತೀವಿ. ಸರ್, BJPಯಿಂದ 3 ದಿನ ಗಡುವು ಕೊಟ್ಟಿದ್ದಾರೆ, KRSಗೆ ಮುತ್ತಿಗೆ ಹಾಕ್ತೀವಿ, ನಾವೇ ಕೊಡ್ತೀವಿ ಅನ್ನೋ ವಿರೋಧ ಪಕ್ಷದ ನಾಯಕರು ನಮಗೆಲ್ಲ ಕ್ಲಿಯರಾಗಿ ಹೇಳಿದ್ದಾರೆ. ನಿನ್ನೆಯಿಂದ 3 ದಿವಸ ಟೈಮು, ಇವರು ತಮಿಳ್ನಾಡಿಗೆ ನೀರು ಬಿಡ್ತಾರೋ ಬಿಡಲ್ವೋ, ಆದರೆ ರೈತರಿಗೆ ಇಮಿಡಿಯೇಟಾಗಿ ನೀರು ಬಿಡಬೇಕು. ಇವತ್ತು ಮೊನ್ನೆ ತನಕ ಅವರು ತಮಿಳ್ನಾಡಿಗೆ ನೀರು ಬಿಡೋಕ್ಕಿಂತ ಮುಂಚೆ 90 ಅಡಿ ಮುಟ್ಟಿತ್ತು ನೀರಿನ ಮಟ್ಟ. ಆದರೆ ಇವರು ತಮಿಳ್ನಾಡಿಗೆ ನೀರು ಬಿಟ್ಟು ಮತ್ತೆ 86-85 ಅಡಿಗೆ ತಂದು ನಿಲ್ಲಿಸಿದ್ದಾರೆ. ತೊಂದರೆ ಇಲ್ಲ, ಬೆಂಗಳೂರಿಗೆ ಒಂದಿಷ್ಟು ನೀರು ಕಡಿಮೆ ಆದರೂ ಪರವಾಗಿಲ್ಲ, ಮಂಡ್ಯ ರೈತರಿಗೆ ಕೊಡುವಂಥ ನೀರನ್ನು ಇವತ್ತು 1 ಕಟ್ಟಾದರೂ ಅವರು ಕೊಡಬೇಕು ಅನ್ನುವಂಥದ್ದನ್ನ ಆಗ್ರಹ ಮಾಡಿದ್ದಾರೆ. ಇನ್ನು 2 ದಿವಸದಲ್ಲಿ ಅದನ್ನು ಮಾಡಲಿಲ್ಲ ಅಂತ ಹೇಳಿದ್ರೆ ದೊಡ್ಡ ಮಟ್ಟದಲ್ಲಿ BJPಯ ಕಾರ್ಯಕರ್ತರು ಮತ್ತು ಜನಸಾಮಾನ್ಯರು, ಇಲ್ಲಿ ರೈತರು ಎಲ್ಲರೂ ಸೇರಿ KRS ಮುತ್ತಿಗೆ ಹಾಕೋದಂತೂ ಖಂಡಿತ. ಕರ್ನಾಟಕ ನ್ಯೂಸ್ ಡಿಜಿಟಲ್ ಚಾನಲನ್ನು ಈಗಲೇ ಸಬ್ಸ್ಕ್ರೈಬ್ ಮಾಡಿ. ಧನ್ಯವಾದಗಳು.